ಎಲ್ರಿಗೂ ನಮಸ್ಕಾರ. 2026ನೇ ಸಾಲಿಗೆ ಸರ್ಕಾರಿ ಕಿರಿಯ ಹಿರಿಯ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನು ವಾಟ್ಸಪ್ ಗ್ರೂಪ್ಸ್ಗಳಲ್ಲಿ ಒಂದಷ್ಟು ಈ ಫೇಕ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ನೀವೇನು ಸ್ಕ್ರೀನ್ ಅಬ್ಸರ್ವ್ ಮಾಡ್ತಾ ಇದ್ರೋ ನೋಡಿ, ಆ ಸ್ಕ್ರೀನಲ್ಲಿದೆ ಈಗ ಕ್ಲಿಯರ್ ಕಟ್ ಆಗಿ. ಅದೇ ಮೆಸೇಜು ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು. ಈಗ ಅಂದರೆ ಇದ್ಯಾವುದೂ ಕೂಡ ಅಧಿಕೃತ ದಾಖಲೆಗಳಲ್ಲ. ಯಾರೋ ಒಬ್ಬರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸ್ವತಃ ಅವರೇ ಟೈಪ್ ಮಾಡಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ. ಆ ಪುಣ್ಯಾತ್ಮರು ಟೈಪ್ ಮಾಡಿ ಸ್ಪ್ರೆಡ್ ಆದಮೇಲೆ ಅದನ್ನು ನೋಡ್ತಾರಲ್ಲ ಪುಣ್ಯಾತ್ಮರು, ಅವರು ಕ್ರಾಸ್ ಚೆಕ್ ಮಾಡಬೇಕು. ಮನಸ್ಸಿಗೆ ಬಂದಾಗೆ ಬಂದಂಥ ಎಲ್ಲ ಮೆಸೇಜನ್ನು ಮತ್ತೊಂದು ಕಡೆಗೆ ಶೇರ್ ಮಾಡಿ ಈ ಎಲ್ಲ ಗೊಂದಲಕ್ಕೆ ಈಗ ಅವರೇ ಕಾರಣ ಆಗಿರೋದು. ಕ್ಲಾರಿಟಿ ಕೊಡೋಕ್ಕೆ ಅವ್ರು ಬರಲ್ಲ. ಅವರು ಒಂದು ಅಧಿಕೃತ ದಾಖಲೆ ಕೇಳಿ ಅವ್ರನ್ನ, ಯಾರು ಟೈಪ್ ಮಾಡ್ರೋ ಅವ್ರನ್ನ, ಅವ್ರು ರಿಪ್ಲೈನೂ ಮಾಡಲ್ಲ, ರೆಸ್ಪಾಂಡು ಮಾಡಲ್ಲ. ಅವರು ದಾಖಲೆಗಳೇ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, ನಾನು ಓದ್ತಾ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ನೋಡಿ ಏನು ಟೈಪ್ ಮಾಡಿದರೆ ಇಲ್ಲಿ ವಾಟ್ಸಪ್ ಗ್ರೂಪ್ಸಲ್ಲಿ, ಕರ್ನಾಟಕ ಸರ್ಕಾರಿ ಶಾಲೆಗಳ ಅತಿಥಿ ಶಿಕ್ಷಕರ ನೇಮಕಾತಿ 2026-27 ಅಂತ ಇದೆ. ನೋಡಿ, ನೆಕ್ಸ್ಟ್ ಲೈನಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯು 2026-27ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಮುಖ ನಿಯಮ ಹಾಗೂ ಮಾಹಿತಿಗಳನ್ನು ಹೊರಡಿಸಿದೆ. ಈ ಪ್ರಮುಖ ನಿಯಮಗಳು ಮತ್ತು ಮಾಹಿತಿಯನ್ನು ಹೊರಡಿಸಲಿಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ನಲ್ಲಿ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೈನು ಫೇಕ್ ಲೈನು ಟೈಪ್ ಮಾಡಿರೋದು. ಅರ್ಥ ಆಯಿತು ನಿಮಗೆ? ನೆಕ್ಸ್ಟು, ಈ ಬಾರಿಯ ನೇಮಕಾತಿಯಲ್ಲಿ TET ಪಾಸ್ ಕಡ್ಡಾಯಗೊಳಿಸಲಾಗಿದ್ದು ಅಂತಿದೆ. ಎಲ್ಲಿಯೂ ಇಲ್ಲ ಇದು. ಗೆಸ್ಟ್ ಟೀಚರ್ಸ್ಗೆ TET ಕಂಪಲ್ಸರಿ ಅಂತ ಎಲ್ಲಿಯೂ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಇದಕ್ಕೆ TETಗೂ ಗೆಸ್ಟ್ ಟೀಚರ್ಸ್ಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲ. ಆಯಿತಾ? TET ಕಂಪಲ್ಸರಿ ಅಲ್ಲ ಅವ್ರಿಗೆ. ಆಯಿತಾ? ನೋಡಿ, ಇಲ್ಲಿ ಮುಖ್ಯಾಂಶಗಳನ್ನು ಮನಸ್ಸು ಬಂದಂಗೆ ಅವರೇ ಬರ್ಕೊಂಡಿದ್ದಾರೆ. ಎಲ್ಲೂ ಹೇಳಿಲ್ಲ ಇದನ್ನು, ಯಾವ ಇಲಾಖೆಯಲ್ಲೂ. ಒಂದು ಎಜುಕೇಷನ್ ಮಿನಿಸ್ಟರ್ ಎಕ್ಸ್ ಖಾತೆಯಲ್ಲೂ ಇಲ್ಲ, ಅಫಿಷಿಯಲ್ ವೆಬ್ಸೈಟಲ್ಲಿ ಇಲ್ಲ, ಅಥವಾ DIPR ಇದೆಯಲ್ಲ, ಕರ್ನಾಟಕ ಗಟ್ ಇನ್ಫಾರ್ಮೇಷನ್ ಎಕ್ಸಲ್ಲಿ, ಆ ಒಂದು ಅಕೌಂಟಲ್ಲೂ ಕೂಡ ಎಲ್ಲೂ ಇದನ್ನು ಮೆನ್ಷನ್ ಮಾಡಿಲ್ಲ. ಇವರೇ ಪಾಯಿಂಟ್ಸ್ ಹಾಕಿಬಿಟ್ಟಿದ್ದಾರೆ ಮನಸ್ಸಿಗೆ ಬಂದಂಗೆ. ಇವರೇ ಡಿಪಾರ್ಟ್ಮೆಂಟ್ ಅಂತ ಅನ್ಕೊಂಡಿಲ್ಲಿ. ಆಯಿತಾ? ಏನು ಮೊದಲನೇ ಪಾಯಿಂಟ್ ಇಲ್ಲಿ, TET ಪಾಸ್ ಆಗಿಲ್ಲ ಅಂದರೆ ಅತಿಥಿ ಶಿಕ್ಷಕರಾಗಲು ಅವಕಾಶ ಇಲ್ಲ. ಇದು ಶುದ್ಧ ಸುಳ್ಳು. ಇಟ್ಸ್ ಎ ಫೇಕ್. ನಂಬಲಿಕ್ಕೆ ಹೋಗಬೇಡಿ. TETಗೂ ಗೆಸ್ಟ್ ಟೀಚರ್ಸ್ಗೂ ಸಂಬಂಧ ಇಲ್ಲ. ನೆಕ್ಸ್ಟು, ಈ ಬಾರಿ ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಶಿಕ್ಷಕರ ಅರ್ಹತಾ ಪರೀಕ್ಷೆ ತಿರುಗಡೆಯಾಗಿರುವುದು ಕಡ್ಡಾಯವಾಗಿದೆ. ಇದ್ರ ಬಗ್ಗೆ ಯಾವುದೇ ದಾಖಲೆ ಇಲ್ಲ, ನಾನು ಫಸ್ಟ್ ಹೇಳಿದಾಗೆ. ನೆಕ್ಸ್ಟ್ ನೋಡಿ, ಇಲ್ಲಿ ಹಾಕಿದರೆ ಈಗ ನೇಮಕಾತಿ ಪ್ರಕ್ರಿಯೆಗಳ ವಿವರಗಳಂತೆ. ಕೀ ಟೈಮ್ ಲೈನ್ ಆ್ಯಂಡ್ ಪ್ರೋಸೆಸ್ಸು. ಟೈಮ್ ಲೈನ್ ಪ್ರೋಸೆಸ್ ಯಾರು ಹೇಳಿದ್ರು ಇವ್ರಿಗೆ ಜೂನ್ ಜುಲೈಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು? ಎಲ್ಲಿದೆ ದಾಖಲೆ ಇವ್ರಿಗೆ? ಈಗ ಲಾಸ್ಟ್ ಇಯರ್ ಏನೋ ವೆರಿ ಫಸ್ಟ್ ವೀಕಲ್ಲಿ ಕಾಲ್ಫರ್ಮ್ ಮಾಡಿದ್ರು, ತಗೊಂಡ್ರು. ಈಗ ಎಲ್ಲ ಅವಧಿಗಳಲ್ಲೂ ಹಂಗೆ ಮಾಡ್ತಾರಾ? ಬಟ್ ಹೇಳಿದ್ದಾರೆ. ಬಟ್ ಅಫಿಷಿಯಲ್ ನೋಟಿಫಿಕೇಶನ್ ಬರೋ ತನಕ ಹೆಂಗೆ ಬಿಲೀವ್ ಮಾಡಲಿಕ್ಕಾಗುತ್ತೆ ಅಲ್ವಾ? ಶೈಕ್ಷಣಿಕ ವರ್ಷ 2026-27 ಗೊತ್ತಿರೋ ವಿಚಾರ. ಸಂಭವನೀಯ ದಿನಾಂಕ ಹೇಳಿಲ್ಲ ಅವರು, ಮಂತ್ ಮಾತ್ರ ಮೆನ್ಷನ್ ಮಾಡಿರೋದು, ಜೂನ್ ಜುಲೈ 2026 ಅಂತ. ಸೊ ಇಟ್ ಈಸ್ ಆಲ್ಸೋ ಫೇಕ್. ನೆಕ್ಸ್ಟು, ಅರ್ಜಿ ಸಲ್ಲಿಸುವ ವಿಧಾನ ಅಂತೆ. ನೋಡಿ, ಇವರೇ ಬರ್ಕೊಂಡಿರೋ ಲೈನ್ನ ಇದನ್ನ. ಹಿಂದಿನ ವರ್ಷದ 2025-26 ಮಾದರಿಯಲ್ಲೇ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಆಧಾರದ ಮೇಲೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗುತ್ತೆ. ನೋಡಿ, ಈಗ ಹಿಂದಿನ ವರ್ಷದ ಮಾದರಿಯಲ್ಲೇ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಆಧಾರದ ಮೇಲೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗುತ್ತೆ. ಇಂದಿನ ವರ್ಷಗಳಲ್ಲಿ ಎಲ್ಲಿ ಆನ್ಲೈನ್ ಮುಖಾಂತರವಾಗಿ ಅಪ್ಲಿಕೇಶನ್ ಹಾಕಿದ್ರು ಗೆಸ್ಟ್ ಟೀಚರ್ಸು? ಇದು ಶುದ್ಧ ಸುಳ್ಳಲ್ವ ಇದು? ಕಾಮನ್ ಸೆನ್ಸ್ ಇರಬೇಕು. ಇದನ್ನು ಯಾರು ಟೈಪ್ ಮಾಡ್ತಾರೋ, ಒಂದು ರೆಸ್ಪಾನ್ಸಿಬಲ್ ಹುದ್ದೆಲಿರ್ತಾರೆ ಅವರು, ಅವ್ರಿಗೆ ಕಾಮನ್ ಸೆನ್ಸ್ ಇಟ್ಕೊಂಡು ಟೈಪ್ ಮಾಡಬೇಕಿದ್ನ. ಆಯಿತಾ? ನೆಕ್ಸ್ಟು, ಪ್ರಮುಖ ಅರ್ಹತೆಗಳು ಮತ್ತು ನಿಯಮಗಳು, ಎಲಿಜಿಬಿಲಿಟಿ ಮತ್ತು ಹೈಲೈಟ್ಸು. ಬಿಡಿ, ಇದಕ್ಕೆ ಬೆಲೆ ನಿಲ್ಲದಂಗೆ ಆಗಿಬಿಟ್ಟಿದೆ ಇವತ್ತು. ಮೆರಿಟ್ ಅಂತ ಸರ್ಕ್ಯುಲರಲ್ಲಿ ಮೆನ್ಷನ್ ಮಾಡಿಬಿಡ್ತಾರೆ. ಎಕ್ಸ್ಪೀರಿಯನ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಅದು ಗೌರವ ಕೊಡಲ್ಲ. ಅದಕ್ಕೆ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ. ಅಂದರೆ ಯಾರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಒಬ್ಬ ಗೆಸ್ಟ್ ಟೀಚರ್ನ ಸೇವೆ, ಅವ್ರಿಗೆ ನೀಟಾಗಿ ಕನೆಕ್ಟ್ ಆಗಿರ್ತದೆ, ಅವರ ಕೆಲಸ ಬೇಕಾ ಈ ಶಾಲೆಗೆ ಬೇಡವಾ ಅಂತಕ್ಕಂಥ ಅವ್ರು ಡಿಸೈಡ್ ಮಾಡ್ತಾರೆ. ಇನ್ಯಾರೂ ಅವು ಮೆಜರ್ ಮಾಡಲಿಕ್ಕಾಗಲ್ಲ ಇದಕ್ಕೆ ಸಂಬಂಧಪಟ್ಟಾಗಿ. ಆಯಿತಾ? ನೋಡಿ, ಇಲ್ಲಿ ಇವರು ಏನು ಪ್ರಮುಖ ಅರ್ಹತೆಯನ್ನು ಹೇಳಿದ್ದಾರೆ ಇಲ್ಲಿ. ಸೊ ಅದನ್ನು ಹೇಳ್ಬಿಡ್ತೀನಿ ಈಗ ನಿಮಗೆ ಸ್ಕಾಲಪ್ ಮಾಡಿಬಿಟ್ಟು. ನೋಡಿ, ಇಲ್ಲಿದೆ, ಇಲ್ಲಿ ಪ್ರಮುಖ ಅರ್ಹತೆಗಳು ಅಂತ ಅಂದ್ಬಿಟ್ಟು ಇಲ್ಲಿ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ ಇಲ್ಲಿ, ಅರ್ಜಿ ಸಲ್ಲಿಕೆ. ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಬೇಕಂತೆ. ಅಧಿಕೃತ ವೆಬ್ಸೈಟ್ಗೆ ಯಾಕೆ ಭೇಟಿ ಮಾಡ್ತಾರೆ ಇಲ್ಲಿ? ಇದಕ್ಕೆ ಯಾವುದೇ ಥರದ ವೆಬ್ಸೈಟ್ ಲಿಂಕೇ ಇಲ್ಲ. ಅಪ್ಲಿಕೇಶನ್ ನಾವು ಅಪ್ಲೈ ಮಾಡಲಿಕ್ಕೆ ಇನ್ನು ವೆಬ್ಸೈಟ್ಗೆ ಯಾಕೆ ವಿಸಿಟ್ ಮಾಡಬೇಕು ನಾವು? ಇಟ್ಸ್ ಎ ಪ್ಯೂರ್ಲಿ ಆಫ್ಲೈನ್ ಮೋಡ್ ಅಪ್ಲಿಕೇಶನ್ಸು. ಇದು ಸುಳ್ಳು. ನೆಕ್ಸ್ಟು, ಶೈಕ್ಷಣಿಕ ಅರ್ಹತೆ. ಇದು ಗೊತ್ತಿರೋ ವಿಚಾರ. ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡೋರಿಗೆ PUC ಪ್ಲಸ್ D.Ed ಆಗಿದ್ರೆ ಇನಫು. ಇನ್ನು GPT ಲೆವೆಲ್ಲು 6 to 8 ಅಥವಾ ಹೈಯರ್ ಪ್ರೈಮರಿಗೆ ಮಾಡೋರಿಗೆ B.Ed ಆಗಿರಬೇಕು. ಇನ್ನು ಹೈಸ್ಕೂಲಲ್ಲಿ ವರ್ಕ್ ಮಾಡೋರಿಗೆ ಸೊ B.Ed ಸಾಕು ಅವ್ರಿಗೆ. ಸೇಮ್ B.Ed ಆಗಿರೋ ಅಲ್ಲಿ ಹೈಸ್ಕೂಲಲ್ಲಿ ವರ್ಕ್ ಮಾಡ್ಬೋದು. ಸೊ ಆ ಥರ ಅದು ಗೊತ್ತಿರೋ ವಿಚಾರ ಅದು. ಅಭ್ಯರ್ಥಿಗಳು ಶೈಕ್ಷಣಿಕ ಅರ್ಹತೆ, ಅಭ್ಯರ್ಥಿಗಳು ಸಂಬಂಧಿತ ವಿಷಯದಲ್ಲಿ ಪದವಿ ಹೊಂದಿರಬೇಕು. ಅದೇ ಹೈಯರ್ ಪ್ರೈಮರಿ ಮಾಡಬೇಕು ಅಂತಂದರೆ ಸೊ ಡಿಗ್ರಿ ಪ್ಲಸ್ B.Ed ಆಗಿರಬೇಕು. ಇದರೊಂದಿಗೆ D.Ed ಅಥವಾ B.Ed ಪದವಿಯನ್ನು ಮುಗಿಸಿರಬೇಕು. ಇದ್ರ ಜೊತೆಗೆ D.Ed B.Ed ಏನು ಅವಶ್ಯಕತೆ ಇಲ್ಲ ಇಲ್ಲಿ. ಸೊ D.Ed B.Ed ಡಿಗ್ರಿ ಎಲ್ಲವೂ ಆಗಿದರೆ ಕಿರಿಯ ಮತ್ತು ಹಿರಿಯ ಆ್ಯಂಡ್ ಅಗೇನ್ ಹೈಸ್ಕೂಲಲ್ಲಿ ಕೂಡ ವರ್ಕ್ ಮಾಡಲಿಕ್ಕೆ ಅವರು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಅರ್ಥ ಆಯಿತಾ? ಬರೀ LPSL ಮಾಡಬೇಕು ಅಂತಂದರೆ PUC D.Ed ಸಾಕು.
ಇನ್ನು ಹೈಯರ್ ಪ್ರೈಮರಿ ಲೆವೆಲ್ಗೆ ಮಾಡಬೇಕು ಅಂತಂದರೆ ದಟ್ ಈಸ್ ಡಿಗ್ರಿ ಪ್ಲಸ್ ಬಿ ಎಡ್ ಸಾಕು. ಇನ್ನು ಡಿ ಎಡ್ಡು ಆಗಿದ್ದು ಬಿ ಎಡ್ಡು ಆಗಿದ್ದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರೆ ಅವರು ಈ 3 ಡಿವಿಷನಲ್ಲೂ ವರ್ಕ್ ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ದಟ್ ಈಸ್ LPS, HPS ಮತ್ತು ಹೈಸ್ಕೂಲ್ಸ್, ಈ 3. ನೋಡಿ ಇಲ್ಲಿದೆಯಲ್ಲ, ಶುದ್ಧ ಸುಳ್ಳಿನ ಒಂದು ಪಾಯಿಂಟ್ ಇದು, ಅತ್ಯಂತ ಪ್ರಮುಖ ಅಂತ ಹಾಕ್ಬಿಟ್ಟಿದ್ದಾರೆ. ಓಹೋ, ಏನು ಪ್ರಮುಖನೋ ಏನೋ. ಇದರ ಜೊತೆಗೆ ಕಡ್ಡಾಯವಾಗಿ TGT TET ಅಂತೆ. ಈ TGT ಯಾಕೆ ಬಂತು ಇಲ್ಲಿ? ಈ TET ಸರಿ ಇಲ್ಲಿ ಪಾಸಾಗಿರಬೇಕು ಅಂತ ಟೈಪ್ ಮಾಡಬೇಕಿತ್ತು, ಅಲ್ಲಿ TGT ಅಂತ ಬೇರೆ ಹಾಕ್ಬಿಡ್ದಲ್ಲಿ. TET ಪಾಸಾಗಿರಬೇಕು, ಶುದ್ಧ ಸುಳ್ಳು, ಇಟ್ಸ್ ಅ ಫೇಕ್. ಯಾವ TETನೂ ಬೇಕಿಲ್ಲ ಇದಕ್ಕೆ. ಇನ್ನು ನೇಮಕಾತಿ ಪ್ರಕ್ರಿಯೆ, ಸೆಲೆಕ್ಷನ್ ಪ್ರೊಸೀಜರು, ಈ ನೇಮಕಾತಿಗೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ಇದನ್ನು ಮೆನ್ಷನ್ ಮಾಡಬೇಕಿತ್ತು ಇವರು. ಒಂದು 50 ಮಾರ್ಕ್ಸ್ 100 ಮಾರ್ಕ್ಸ್ ಎಕ್ಸಾಮ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ಟೈಪ್ ಮಾಡಬೇಕಿತ್ತು, ಶುದ್ಧ ಫೇಕ್ ರೀತಿಯಾಗಿ. ಅಭ್ಯರ್ಥಿಗಳ ಶೈಕ್ಷಣಿಕ ಅಂಕಗಳು ಮತ್ತು ಮೆರಿಟ್ ಆಧಾರದ ಮೇಲೆ ನೇರ ಆಯ್ಕೆ ನಡೆಸಲಾಗ್ತಾ ಇದೆ. ಸಾಧ್ಯನೇ ಇಲ್ಲ, ಸುಳ್ಳು ಆಯಿತಾ. ಸರ್ಕ್ಯುಲರಲ್ಲಿ ಮೆನ್ಷನ್ ಮಾಡ್ತಾರೆ, ಅಲ್ಲಿ ಯೂಶ್ವಲಿ ಎಲ್ಲ ಬರುವಂಥದ್ದು ಮೆರಿಟ್ ಬೇಸ್ ಮೇಲೆ ಆಯ್ಕೆ ಮಾಡಿ ಅಂತಿರುತ್ತೆ ಸುತ್ತೋಲೆಯಲ್ಲಿ. ಆ್ಯಂಡ್ ಅಲಾಂಗ್ ವಿತ್ ಎಕ್ಸ್ಪೀರಿಯನ್ಸನ್ನು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟು. ಈ ಅಫಿಷಿಯಲ್ ವೆಬ್ಸೈಟು ಈಗಾಗಲೇ ನಾನು ಸುಮಾರು ಸಲ ಚೆಕ್ ಮಾಡಿದ್ದೀನಿ. ನಾನು ದಿನ ನೋಡ್ತಾ ಇದ್ದೀನಿ, ಏನಾದರೂ ಇವ್ರು ಹೇಳೋದು ನಿಜಾನೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡಬೇಕಲ್ಲ ನಾವು. ಎಲ್ಲೂ ಇಲ್ಲ ಅಲ್ಲಿ. ನೋಡಿ, ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ, ಅಲ್ಲಿ ಇರುವಂಥದ್ದು 2022ರಲ್ಲಿ GPST ಎಕ್ಸಾಮಿನೇಷನ್ದು ಏನು ಇಶ್ಯೂ ಆಗಿತ್ತಲ್ಲ, ಈ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿಬಿಟ್ಟು ಆ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ಕೊಡಲಿಕ್ಕೆ KAT ಕೋರ್ಟು ಏನು ತನ್ನ ತೀರ್ಪನ್ನು ಪ್ರಕಟ ಮಾಡಿತ್ತೋ ಆ ಅಭ್ಯರ್ಥಿಗಳ ಕೌನ್ಸಿಲಿಂಗ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ, ಪ್ರಕಟಣೆ ಮತ್ತು ಆ 2 ಲಿಂಕ್ಗಳಲ್ಲಿ. ನೋಡಿ, ಅದನ್ನು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ, ಸ್ಕ್ರೀನ್ ಅಬ್ಸರ್ವ್ ಮಾಡಿ. ಅದನ್ನು ಬಿಟ್ಟರೆ ನೀವೇ ಚೆಕ್ ಮಾಡಿ, ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಕೊಡ್ತು ಅಂತಂದರೆ ಅಲ್ಲೆಲ್ಲಿಯೂ ಕೂಡ ಇಲ್ಲೇನು ಟೈಪ್ ಮಾಡಿರೋ ಫೇಕ್ ಆಗಿದ್ದಕ್ಕೆ ಸಂಬಂಧಪಟ್ಟಾಗಿ ಯಾವ ಅಧಿಕೃತ ದಾಖಲೆಗಳು ಇಲ್ಲ ಅಲ್ಲಿ, ಆಯಿತಾ. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಕೊನೆಯಲ್ಲಿ ಅಷ್ಟೇ ಅಧಿಕೃತ ವೆಬ್ಸೈಟ್ ಅಂತ ಹೇಳ್ಬಿಟ್ಟು ಇನ್ನೇನು ಇಲ್ಲಿ ಕೋಟ್ ಮಾಡಿದ್ರೆ ಲಾಸ್ಟಲ್ಲಿ ಗಮನಿಸಿ, ಆನ್ಲೈನ್ ಲಿಂಕ್ ಸಕ್ರಿಯಗೊಂಡ ತಕ್ಷಣ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂತ. ಆನ್ಲೈನ್ ಲಿಂಕ್ ಬೇರೆ ಸಕ್ರಿಯ ಆಗುತ್ತೆ ಅಂತ ಇದಕ್ಕೆ. ನಾನು ಹೇಳೋದು ಇಷ್ಟೇ, ನೀವೇನಾದರೂ ಟೈಪ್ ಮಾಡಿ, ಏನು ಗೊತ್ತಿದೆ ಮಾಹಿತಿ, ಪೂರಕವಾದ ದಾಖಲೆ ಇದ್ದರೆ ನೀವು ಟೈಪ್ ಮಾಡಿ ಸ್ಪ್ರೆಡ್ ಮಾಡಿ. ಯಾವುದೇ ರೀತಿಯ ಅಥೆಂಟಿಕೇಟ್ ದಾಖಲೆಗಳು ನಿಮ್ಮ ಹತ್ರ ಇಲ್ಲದೇ ಬಾಯಿಗೆ ಬಂದಂಗೆ ಟೈಪ್ ಮಾಡಿಬಿಟ್ಟು ಎಲ್ಲ ಕಡೆ ಹಿಂಗೆಲ್ಲ ಸ್ಪ್ರೆಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಟ್ ಈಸ್ ನಾಟ್ ಗುಡ್ ಫಾರ್ ಆಲ್, ಆಯಿತಾ. ಇದು ಸರಿಯಲ್ಲ. ಇದು ಸುಮ್ಮನೆ ಕನ್ಫ್ಯೂಸ್ ಕ್ಲಿಯರ್ ಆಗಿಬಿಡುತ್ತೆ ಈಗ ಎಲ್ರಿಗೂ. ಏನು ಕತೆ, ಏನು ಪ್ರತಿ ವರ್ಷ ನಂತರ ರೂಲ್ಸ್ ಆಗ್ತಿದೆಯಲ್ಲ, ಎಲ್ಲಿ ಬಂತು ನ್ಯೂಸು, ಏನು ಕತೆ. ಯಾರ ಲೈಫಲ್ಲಿ ಕೂಡ ಹಿಂಗೆಲ್ಲ ಗೇಮ್ ಪ್ಲೇ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರವ್ರಿಗೆ ಗೊತ್ತಿರುತ್ತಿದೆ ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ಏನು ಕತೆ. ಸೊ ಇದಕ್ಕೆ ಪ್ರಾಸೆಸ್ ಹೆಂಗಿರ್ತಿದೆ, ನೋಟಿಫಿಕೇಷನ್ ಯಾವಾಗ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಿದೆ. ಈಗಾಗಲೇ ಯಾರೆಲ್ಲ ಪ್ರೀವಿಯಸ್ ಇಯರ್ಸಲ್ಲಿ ವರ್ಕ್ ಮಾಡಿರ್ತಾರೆ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಐಡಿಯಾಸ್ ಇರ್ತಿದೆ. ಯಾವ ಟರ್ಮಲ್ಲಿ ಬರುತ್ತೆ ನೋಟಿಫಿಕೇಷನ್ನು, ಪ್ರಾಸೆಸ್ ಏನು, ಅಪ್ಲಿಕೇಶನ್ ಮೋಡ್ ಏನು, ಇವೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಷ್ಟೊತ್ತು ಏನು ಹೇಳಿದೆ, ದಯಮಾಡಿ ಇದೆಲ್ಲ ಸ್ಪ್ರೆಡ್ ಆಗ್ತಿರ್ತಕ್ಕಂಥ ನ್ಯೂಸು, ಇಟ್ ಈಸ್ ಆಲ್ ಫೇಕ್ ನ್ಯೂಸಸ್, ಆಯಿತಾ. ದಯವಿಟ್ಟು ಯಾರು ಬಿಲೀವ್ ಮಾಡಲಿಕ್ಕೆ ಹೋಗಬೇಡಿ. ನೋಟಿಫಿಕೇಷನ್ ಬರುತ್ತೆ, ಸೊ ನಮ್ಮ ವಾಹಿನಿಯನ್ನು ಫಾಲೋ ಅಪ್ ಮಾಡಿ. ನಾನು ಕಾಲಕ್ಕೆ ಏನು ಬರುತ್ತೆ ಎಲ್ಲವನ್ನು ನಿಮಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮು ಶೇರ್ ಮಾಡೋದಲ್ಲದೆ ಅಲ್ಲಿ ಏನೇನು ಪಾಯಿಂಟ್ಸ್ ಕೋಟ್ ಮಾಡ್ತಾರೆ ನೋಟಿಫಿಕೇಷನಲ್ಲಿ ನಿಮಗೆಲ್ಲವನ್ನು ಹೇಳ್ತೀನಿ ನಾನು. ಅಲ್ಲಿ ಕಂಪ್ಲೀಟ್ ಆಗಿದೆ ಪ್ರೊಸೀಜರ್ಸ್ ಏನು, ಯಾವ ಮಾನದಂಡವನ್ನು ಇಟ್ಕೊಂಡು ತಗೊಳ್ಬೇಕಾಗತ್ತೆ, ಎಲ್ಲವೂ ಅಲ್ಲಿರ್ತಿದೆ. ಹಾಗಾಗಿ ಅದನ್ನಷ್ಟೇ ನಂಬಲಿಕ್ಕೆ ಪ್ರಯತ್ನ ಮಾಡಿ. ನೋಟಿಫಿಕೇಷನ್ ಬರ್ದೇ ಸುಮ್ಮನೆ ಬ್ಲೈಂಡಾಗಿ ನಾಳೆ ಬಂದುಬಿಡುತ್ತೆ, ಜೂನ್ ಫಸ್ಟ್ ವೀಕ್ ಬರುತ್ತೆ ಅಥವಾ ಮೇ ಎಂಡಲ್ಲಿ ಬರುತ್ತೆ, ಹಿಂಗೆಲ್ಲ ಬಿಲೀವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಇವತ್ತು CM ಬೇರೆ 15,000 ಟೀಚರ್ಸ್ ಪೋಸ್ಟ್ ರಿಕ್ರೂಟ್ಮೆಂಟ್ಗೆ ಸೂಚನೆ ಕೊಡಿದ್ರೆ ಅಂತಕ್ಕಂಥದ್ದು ಎಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇದೆ. ದಯಮಾಡಿ ಅತಿಥಿ ಶಿಕ್ಷಕರು ಯಾರು ವರ್ಕ್ ಮಾಡಿದ್ರು ಆಸ್ ಎ ಗೆಸ್ಟ್ ಟೀಚರ್ಸ್ ಆಗಿ ಕಿರಿಯ ಹಿರಿಯ ಶಾಲೆಗಳಲ್ಲಿ, ದಯಮಾಡಿ ಅವರೆಲ್ಲ ಅಪ್ಲಿಕೇಶನ್ ಹಾಕಿ CET ಎಕ್ಸಾಮ್ ಕಾಲ್ಫರ್ ಆದರೆ ಎಕ್ಸಾಮಲ್ಲಿ ಸಕ್ಸಸ್ ಆಗಿ ಅದ್ರ ಕಡೆ ಫೋಕಸ್ ಮಾಡಿ, ಇದನ್ನು ಮಾಡೋದ್ರ ಜೊತೆಗೆ. ಸೊ ನಿಮ್ಮ ಗಮನ ಎಲ್ಲ ಅಲ್ಲಿರಬೇಕು, ಈ ಸುಳ್ಳು ಸುದ್ದಿಗಳ ಕಡೆ ಎಲ್ಲ ಕಾನ್ಸಂಟ್ರೇಟೇ ಮಾಡೋಕ್ಕೆ ಹೋಗ್ಬಿಡಿ ದಯಮಾಡಿ, ಆಯಿತಾ. ನೋಟಿಫಿಕೇಷನ್ ಆಯಿತು ಅಂದರೆ ಸೊ ನಾವು ಅಥೆಂಟಿಕೇಟ್ ಆಗಿ ಅದನ್ನು ಎಲ್ಲ ಕಡೆ ನಾನು ಶೇರ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್.